ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರೆಲ್ಲ ಆಲ್ರೆಡಿ ಸಪೋರ್ಟ್ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ಒಂದು 3 ರೀತಿಯಾದಂಥ ಎಗ್ ರೋಲ್ನ ತೋರಿಸ್ತಾ ಇದ್ದೀನಿ. ನೀವೆಲ್ಲ ಆಚೆ ಕಡೆ ರೋಡ್ ಸೈಡಲ್ಲಿ ಅಥವಾ ಒಂದು ಅದು ರೆಸ್ಟೋರೆಂಟಲ್ಲಿ ತಿಂದಿರ್ತೀರ. ಬಟ್ ಅಷ್ಟು ಕಂಪೇರ್ ಮಾಡಿದ್ರೆ ಅಷ್ಟು ಒಂದು ಟೇಸ್ಟಿಯಾಗಿರಲ್ಲ. ಯಾಕಂದರೆ ಅವರು ಮೈದಾ ಯೂಸ್ ಮಾಡ್ತಾರೆ ಮತ್ತು ಬೇರೆ ಬೇರೆ ಸಾಸ್ಗಳನ್ನ ಯೂಸ್ ಮಾಡ್ತಾರೆ. ಬಟ್ ಮನೆಯಲ್ಲೇ ಮಕ್ಕಳಿಗೆ ಒಂದು ಹೆಲ್ದಿ ಆದಂಥ ಕಡಿಮೆ ಸಾಸ್ಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಎಗ್ ರೋಲ್ಗಳನ್ನ ಮಾಡ್ಬೋದು ಅಂತ ಹೇಳಿ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಕ್ಯಾಪ್ಸಿಕಮ್, ಕ್ಯಾರೋಟ್, ಆನಿಯನ್ನ ಯೂಸ್ ಮಾಡಿ ಒಂದು ಎಗ್ ರೋಲ್ನ ಮಾಡೋಣ. ನಾನಿಲ್ಲಿ ಪಿಜ್ಜಾ ಸಾಸ್ ಮತ್ತು ಮಯೋನೀಸ್ ಎರಡನ್ನೂ ಮಿಕ್ಸ್ ಮಾಡಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಕ್ಯಾರೋಟ್, ಕ್ಯಾಪ್ಸಿಕಮ್, ಆನಿಯನ್ ಇಟ್ಟಿದ್ದೀನಿ ಮತ್ತು ಇಲ್ಲಿ 1 ಎಗ್ನ ಇಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಬಾಣಲಿಯಲ್ಲಿ ಒಂದೇ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ನೀವು ಈ ವೆಜಿಟೇಬಲ್ಸ್ ಏನಿತ್ತಲ್ಲ, ಕ್ಯಾರೋಟು, ಆನಿಯನ್, ಕ್ಯಾಪ್ಸಿಕಮ್ಮು, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದೇ 1 ಚಿಟಿಕೆ ಆಗುವಷ್ಟು ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಒಂದು ಅರ್ಧ ಸ್ಪೂನ್ಗಿನ್ನ ಚೂರು ಕಮ್ಮಿಯಾಗಿ ಅಂದರೆ ಒಂದು 1/4 ಸ್ಪೂನ್ ಆಗುವಷ್ಟು ಪೆಪ್ಪರ್ನ ಕೂಡ ಇದರಲ್ಲಿ ಕುಟ್ಟಿ ಪುಡಿ ಮಾಡಿಟ್ಟಿರುವಂಥ ಪೆಪ್ಪರ್ ಇದನ್ನು ಹಾಕೋಬೇಕು. ಅಂದರೆ ಕಾಳು ಮೆಣಸು ಬರುತ್ತಲ್ಲ, ಅದನ್ನು ಹಾಕಿ 1 ರಿಂದ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಜಸ್ಟ್ ಒಂದು ಕಲರ್ ಚೇಂಜ್ ಆದರೆ ಸಾಕಿದು. ಇದು ಕಂಪ್ಲೀಟಾಗಿ ಏನು ಬೇಯಬೇಕಂತ ಏನಿಲ್ಲ, ಹಾಗೆ ಕೂಡ ಮಾಡ್ಕೋಬೋದು. ಯಾಕಂದರೆ ಮಕ್ಕಳಿಗೆ ಇಷ್ಟ ಆಗಲ್ಲ ಅಂತ ಹೇಳಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಸೊ ಇದನ್ನು 1 ರಿಂದ 2 ನಿಮಿಷ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಈ ಒಂದು ಸ್ಟಫಿಂಗ್ ಏನಿರುತ್ತೆ ಇದು ರೆಡಿ ಆಗುತ್ತೆ. ಇದ್ರ ಜೊತೆಗೆ ನೀವು ಸ್ಪೈಸಿ ತಿನ್ನೋದಾದರೆ ನೀವು ಗ್ರೀನ್ ಚಿಲ್ಲೀಸ್ ಅಂದರೆ ಹಸಿರು ಮೆಣಸಿನ್ಕಾಯಿ ಏನಿರುತ್ತೆ ಅದನ್ನು ಸಣ್ಣದಾಗಿ ಚಾಪ್ ಮಾಡಿಕೊಂಡು ಈ ಆಮ್ಲೆಟ್ಗೆಲ್ಲ ಹಾಕ್ತೀವಲ್ಲ ಆ ಥರ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೋದು ಈ ಟೈಮಲ್ಲೇ, ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋದಕ್ಕೆ. ಯಾಕಂದರೆ ಮನೇಲಿ ಯಾರೂ ಸ್ಪೈಸಿ ತಿನ್ನೋದಿಲ್ಲ, ಅದಕ್ಕೋಸ್ಕರ ನಾನು ಇಷ್ಟೇ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಈ ಮೊಟ್ಟೆಗೆ ನಾನು ಒಂದು ಅರ್ಧ ಸ್ಪೂನ್ಗಿನ ಚೂರು ಕಮ್ಮಿಯಾಗಿ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೂ ಅಷ್ಟೇ ಒಂದೇ 1 ಚಿಟಿಕೆ ಆಗುವಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡ್ತಿದ್ದೀರಲ್ಲ, ಜಾಸ್ತಿ ಸಾಲ್ಟ್ ಆ್ಯಡ್ ಮಾಡ್ತಿಲ್ಲ, ಯಾಕಂದರೆ ನಾವು ಯೂಸ್ ಮಾಡೋ ಸಾಸ್ಗಳಲ್ಲೇ ಸಾಲ್ಟ್ ಇರುತ್ತೆ. ಸೊ ಅದರಿಂದ ಜಾಸ್ತಿ ಸಾಲ್ಟ್ ಅವಶ್ಯಕತೆ ಇರಲ್ಲ. ಜಸ್ಟ್ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಡೈರೆಕ್ಟಾಗಿ ತವ ಮೇಲೆ ಹಾಕ್ಕೋಬೇಕು. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಚೂರು ಎಣ್ಣೆ ಹಾಕ್ಕೊಂಡು ತವ ಮೇಲೆ ಏನು ಮಿಕ್ಸ್ ಮಾಡಿಟ್ಟಿದ್ವಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಬೇಯೋವರೆಗೂ ನಾವು ವೆಯ್ಟ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನಾನು ಇದನ್ನು ಫ್ಲಿಪ್ ಮಾಡ್ತಾಯಿಲ್ಲ, ಬರೀ ಒಂದೇ ಸೈಡ್ ಅಷ್ಟೇ ಬೇಯಿಸ್ತಾ ಇದ್ದೀನಿ. ಸೊ ಒಂದೇ ಕಡೆನೇ ಬೆಂದ ಮೇಲೆ ಮೇಲ್ಗಡೆನೂ ಕೂಡ ಪೂರ್ತಿಯಾಗಿ ಬೆಂದಿರುತ್ತೆ. ಈ ಟೈಮಲ್ಲಿ ನಾನು ಒಂದು ಚಪಾತಿನ ಆ್ಯಡ್ ಮಾಡ್ಕೋತೀನಿ. ಚಪಾತಿ ಆ್ಯಡ್ ಮಾಡ್ಕೊಂಡಾಗ ಇದು ಈಸಿ ಆಗುತ್ತೆ. ಸೊ ನೋಡ್ತಿದ್ದೀರಲ್ಲ, ಹಿಂಗೆ ಸುಮ್ಮನೆ ತಿರುಗಿಸಿದ್ರೆ ಸಾಕು, ಈಸಿಯಾಗೇ ಬರುತ್ತೆ. ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ಅಂದಮೇಲೆ ಅದನ್ನು ಇನ್ನೊಂದು ಸೈಡು ನೀಟಾಗಿ ತಿರುಗಿಸ್ಕೊಂಡು ಎರಡೂ ಕಡೆಯೂ ಬೇಯಿಸ್ಕೊಬೇಕು. ನಾವು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕು ಅಂದರೆ ಒಂದು ಬ್ಯಾಕ್ ಸೈಡ್ ಬಂದು ರೋಸ್ಟ್ ಆಗೋ ಥರ ಇರಬೇಕು. ಸೊ ರೋಲ್ ಮಾಡೋವಾಗ ಅದು ತುಂಬ ಕ್ರಿಸ್ಪಿಯಾಗಿರುತ್ತೆ, ಅದಕ್ಕೋಸ್ಕರ. ನೋಡ್ತಿದ್ದೀರಲ್ಲ, ಈಗ ಬ್ಯಾಕ್ ಸೈಡು ಇದು ಲೋ ಫ್ಲೇಮ್ ಇಟ್ಟಿದ್ದೀನಿ. ಲೋ ಫ್ಲೇಮಲ್ಲಿ ಬ್ಯಾಕ್ ಸೈಡ್ ಕೂಡ ಬೇಯ್ತಾ ಇದೆ. ಸೊ ಎರಡೂ ಕಡೆ ಈ ಥರ 1-2 ಸಲ ಹಿಂಗೆ ತಿರುಗ್ಕೊಂಡು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹಿಂಗೆ ತಿರುಗ್ಕೊಂಡು ಈಗ ನಾವೇನು ಫ್ರೈ ಮಾಡಿ ಇಟ್ಟಿದ್ವಿ ಅಲ್ಲ, ಕ್ಯಾಪ್ಸಿಕಮ್ಮು, ಆನಿಯನ್ನು, ಕ್ಯಾರೆಟು, ಅದನ್ನು ಮಿಕ್ಸ್ ಹಾಕ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಮುಂಚೆ ನಾನಿಲ್ಲಿ 1 ಸ್ಪೂನು ಪಿಜ್ಜಾ ಆರ್ ಪಾಸ್ತಾ ಸಾಸ್ ಅಂತ ಏನು ಹೇಳಿದೆ ಅದನ್ನು ಮೇಯೋನೀಸ್ 1 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದಂಥ ಸಾಸ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಮೊದಲು ಎಲ್ಲ ನೀಟಾಗಿ ಹಾಕ್ಕೋಬೇಕು. ನೀಟಾಗೆಲ್ಲ ಹಾಕ್ಕೊಂಡ್ಮೇಲೆ ಫ್ರೈ ಮಾಡಿಟ್ಟಿದ್ವಿ ಆ ವೆಜಿಟೇಬಲ್ಸ್ನ ಕೂಡ ಇದರಲ್ಲಿ ಈಗ ಆ್ಯಡ್ ಮಾಡ್ಕೊಳ್ಳೋಣ. ಅಂದರೆ ಕ್ಯಾಪ್ಸಿಕಮ್, ಆನಿಯನ್ ಆ್ಯಂಡ್ ಕ್ಯಾರೋಟನ್ನೆಲ್ಲ ಫ್ರೈ ಮಾಡಿಟ್ಟಿದ್ವಲ್ಲ, ಇದಕ್ಕೆ ಬೇಕಿದ್ರೆ ನೀವು ಕ್ಯಾಬೇಜ್ ಕೂಡ ಆ್ಯಡ್ ಮಾಡ್ಕೋಬೋದು, ನಿಮಗೆ ಬಿಟ್ಟಿದ್ದದು. ನಮ್ಮ ಮನೇಲಿ ಇಷ್ಟೇ ವೆಜಿಟೇಬಲ್ಸ್ ಇತ್ತು, ಸೊ ಅದನ್ನೇ ಹಾಕಿ ನಾನು ಮಾಡ್ತಾಯಿದ್ದೀನಿ. ಎಲ್ಲ ನೀಟಾಗಿ ಹಿಂಗೆ ವೆಜಿಟೇಬಲ್ಸ್ನೆಲ್ಲ ಹಾಕ್ಕೊಂಡು ಇದ್ರ ಮೇಲೆ ನಿಮ್ಗೆ ಇಷ್ಟ ಇದ್ದರೆ ಟೊಮ್ಯಾಟೊ ಸಾಸ್ನ ಹಾಕ್ಕೊಳ್ಳಿ. ಯಾಕಂದರೆ ನಾನು ಆಲ್ರೆಡಿ ಸಾಸ್ ಹಾಕಿರೋದ್ರಿಂದ ಜಾಸ್ತಿ ಟೊಮ್ಯಾಟೊ ಸಾಸ್ನ ಯೂಸ್ ಮಾಡ್ತಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ಟೊಮ್ಯಾಟೊ ಕೆಚಪ್ನ ಕೂಡ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಎರಡು ಕಡೆ ನೀಟಾಗಿ ಕವರ್ ಮಾಡಿ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ನೋಡಿ ಈ ಥರ ಒಂದು ಸೈಡ್ ಈ ಕಡೆ ಹಿಂಗೆ ಬೇಯಿಸ್ಕೊಂಡು ಇನ್ನೊಂದು ಕಡೆ ಆ ಕಡೆನೂ ಟರ್ನ್ ಮಾಡಿಕೊಂಡು ಫುಲ್ ಉಲ್ಟಾ ಮಾಡಿ ಇದನ್ನು ಬೇಯಿಸ್ಕೊಬೇಕಾಗತ್ತೆ. ಎರಡೂ ಕಡೆಯೂ ನೀಟಾಗಿ ಬೇಯಿಸ್ಕೊಂಡ್ಮೇಲೆ ಹಿಂಗೆ ಉಲ್ಟಾ ಮಾಡಿ ಇದನ್ನು ಕೂಡ ಅಷ್ಟೇ ಒಂದು 30 ಸೆಕೆಂಡ್ ಟೈಮ್ ಬೇಕಾಗುತ್ತೆ. 30 ಸೆಕೆಂಡಲ್ಲಿ ಇದು ಚೆನ್ನಾಗಿ ಫ್ರೈ ಆಗಿ ಔಟ್ಸೈಡು ತುಂಬಾ ಕ್ರಿಸ್ಪಿಯಾಗಿರುತ್ತೆ ತಿನ್ನೋದಕ್ಕೆ. ನಿಮಗೆ ಬೇಕಿದ್ದರೆ ನಾನು ಹೇಳ್ದೆ ಅಲ್ಲ, ಕ್ಯಾಬೇಜ್ ಕೂಡ ಆ್ಯಡ್ ಮಾಡ್ಕೋಬೋದು ಅಂತ, ಕ್ಯಾಬೇಜ್ ಆ್ಯಡ್ ಮಾಡ್ಕೋಬೋದು, ಟೊಮ್ಯಾಟೊ ಸಾಸ್ ಕೂಡ ಅದ್ರ ಒಳಗಡೆನೇ ಹಾಕೋಬೋದು. ಸೊ ಇಷ್ಟೇ ಇದು. ಈ ಒಂದು ರೋಲಲ್ಲಿ ನಾನು ಜಾಸ್ತಿಯಾಗಿ ಯಾವ ಸಾಸ್ನೂ ಯೂಸ್ ಮಾಡಿಲ್ಲ, ಜಸ್ಟ್ 1 ಸ್ಪೂನ್ ಅಷ್ಟೇ ಯೂಸ್ ಮಾಡಿದ್ದೀನಿ. ಆಮೇಲೆ ಇದು ಚಪಾತಿಯಲ್ಲಿ ಮಾಡಿರೋದ್ರಿಂದ ಇದು ಹೆಲ್ದಿಯಾಗೇ ಇರುತ್ತೆ. ಇದನ್ನು ಕೂಡ ಮಕ್ಕಳಿಗೆ ನೀವು ಕೊಡ್ಬೋದು. ಈಗ ಮತ್ತೊಂದು ಅದೇ ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು
ಇವಾಗ ಆನಿಯನ್ ಮತ್ತು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಈ ಒಂದು ರೋಲ್ಗೆ. ಸೊ ಸಣ್ಣದಾಗಿ ಹಚ್ಚಿರೋ ಆನಿಯನ್ ಆ್ಯಂಡ್ ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೋತೀನಿ. ಫಸ್ಟು ಫ್ರೈ ಮಾಡಿಕೊಂಡು ಇದಕ್ಕೇ ನಾನು ಡೈರೆಕ್ಟ್ ಒಂದು ಎಗ್ಗನ್ನ ಹೊಡೆದು ಹಾಕೋತೀನಿ. ಇದು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಈಗ ನೋಡಿರಲ್ಲ, ಒಂದು ಮೊಟ್ಟೆನ ಹೊಡೆದು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಚೂರು ಸ್ಮೆಲ್ ಬರಬಾರ್ದು, ಯಾಕಂದರೆ ಮೊಟ್ಟೆ ಸ್ವಲ್ಪ ಸ್ಮೆಲ್ ಬರುತ್ತಲ್ವ. ಸೊ ಆ ಸ್ಮೆಲ್ ಇಲ್ಲದೆ ಇರೋ ಥರ ಹುರ್ಕೊಬೇಕಂದ್ರೆ ಸ್ವಲ್ಪ ಸಾಲ್ಟು, ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನ ಪುಡಿ ಮಾಡಿಟ್ಟಿರೋದನ್ನು ಆ್ಯಡ್ ಮಾಡ್ಕೋಬೇಕು. ಮತ್ತು ಒಂದೇ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಹಾಕಿದ್ದೀನಿ. ಮತ್ತು ಇದಕ್ಕೆ ನಾನು ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಅಂದರೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು 1/4 ಸ್ಪೂನ್ಗಿಂತ ಜಾಸ್ತಿ. ನಿಮಗೆ ಬೇಕಿದ್ರೆ ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಸ್ಪೈಸಿ ಜಾಸ್ತಿ ತಿಂತೀರಾ ಅಂದರೆ ಜಾಸ್ತಿನೇ ಆ್ಯಡ್ ಮಾಡ್ಕೋಬೋದು. ಸೊ ಎಲ್ಲ ಆ್ಯಡ್ ಮಾಡಿ ಒಂದು 30 to 40 ಸೆಕೆಂಡು ಒಂದು ಚೂರು ಸ್ಮೆಲ್ ಇಲ್ಲದೆ ಇರೋ ಥರ ನೀಟಾಗಿ ಹುರ್ಕೊಬೇಕು. ಸ್ಮೆಲ್ ಹೋಗೋ ಥರ ಹುರ್ಕೊಂಡು ಇದನ್ನು ಸೈಡಲ್ಲಿ ಇಟ್ಕೋಬೇಕು. ಸೊ ಇದು ಇವಾಗ ಫಿಲ್ಲಿಂಗ್ ರೆಡಿ ಆಗಿದೆ, ನೋಡ್ತಿದ್ದೀರಲ್ಲ. ಸೊ ಇದು ಕೂಡ ಅಷ್ಟೇ 1 ರಿಂದ 2 ನಿಮಿಷ ಆಯಿತು ಅಷ್ಟೇ ಇದು ಫ್ರೈ ಮಾಡೋದಕ್ಕೆ. ಇದಾಗಿದ್ದ ತಕ್ಷಣ ನೆಕ್ಸ್ಟ್ ತವಾ ಮೇಲೆ ಚಪಾತಿನ ಹಾಕಿ, ಚಪಾತಿ ಚೆನ್ನಾಗಿ 2 ಕಡೆ ಬೆಂದಿದೆ ಅಂದಮೇಲೆ ಇದರಲ್ಲೂ ಅಷ್ಟೇ ನಾನು ಒಂದು ಸ್ಪೂನ್ ಮೈನೀಸ್ನ ಹಾಕ್ತಾಯಿದ್ದೀನಿ. ಮೈನೀಸ್ ಸಾಸ್ ಮಾತ್ರ ಹಾಕ್ತಾಯಿದ್ದೀನಿ, ಇದಕ್ಕೆ ಬೇರೆ ಯಾವ ಸಾಸ್ನೂ ಹಾಕ್ತಿಲ್ಲ. ನಿಮಗೆ ಬೇಕಿದ್ರೆ ನೀವು ಟೊಮ್ಯಾಟೊ ಕೆಚಪ್ನ ಯೂಸ್ ಮಾಡ್ಕೊಬೋದು. ಆಮೇಲೆ ಇದಕ್ಕೂ ಪಿಜ್ಜಾ ಸಾಸ್ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ಮೊದಲಿಗೆ ನೋಡ್ತಿದ್ದೀರಲ್ಲ, ತುಂಬ ಕಡಿಮೆ ಸಾಸ್ ಹಾಕ್ತಾಯಿದ್ದೀನಿ. ಜಸ್ಟ್ ನಮಗೊಂದು ಟೇಸ್ಟ್ ತಿನ್ನೋವಾಗ ಒಂದು ಟೇಸ್ಟ್ ಸಿಕ್ಕಿದ್ರೆ ಸಾಕಂತ ಹೇಳಿ ಅಷ್ಟೇ ಹಾಕ್ತಿರೋದು. ಇದನ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಇವಾಗ ಇದ್ರ ಮೇಲೆ ನಾವೇನು ಫಿಲ್ಲಿಂಗ್ ರೆಡಿ ಮಾಡಿಟ್ಟಿದ್ವಲ್ಲ, ಎಗ್, ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿರೋದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸೊ ನಾನು ತೋರಿಸ್ತಾ ಇರೋದ್ರಲ್ಲಿ ಒಬ್ಬೊಬ್ರಿಗೆ ಆಗುವಷ್ಟೇ ಒಂದೊಂದೇ ರೋಲ್ನ ತೋರಿಸ್ತಾ ಇರೋದು. ಇದನ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲೆ ಸ್ವಲ್ಪ ಕಟ್ ಮಾಡಿಟ್ಟಿರೋ ಆನಿಯನ್ನು, ಅಂದರೆ ಅದು ಕ್ರಂಚಿನೆಸ್ಗೋಸ್ಕರ ಅಷ್ಟೇ, ಸ್ವಲ್ಪ ಕ್ರಂಚಿಯಾಗಿ ತಿನ್ನೋವಾಗ ಸಿಗುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಆನಿಯನ್ ಏನಿತ್ತು ಅದನ್ನು ಕೂಡ ಮೇಲೆ ಹಾಕ್ಕೊಂಡು ಈ ಥರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಟೊಮ್ಯಾಟೊ ಕೆಚಪ್ ಇತ್ತು, ಆ ಟೊಮ್ಯಾಟೊ ಕೆಚಪ್ನ ಮೇಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಹಾಕಿ ಸೇಮ್ ಪ್ರಾಸೆಸ್ ಆವಾಗ ಹೇಗೆ ಮಾಡಿದ್ವಿ ಆ ಥರ ಈ ಕಡೆನೂ ಮಡಚಿ ಆ ಕಡೆನೂ ಮಡಚ್ಕೊಂಡು 2 ಕಡೆನೂ ಬೇಯಿಸ್ಕೊಬೇಕಾಗತ್ತೆ. ಸೊ ಇದು ಒಂದು ವೆರೈಟೀಸ್ ಆಫ್ ಎಗ್ ರೋಲ್. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ನಿಮಗೇನಾದರೂ ಖಾರ ಇಷ್ಟ ಇದ್ದರೆ ನಾನು ಆಗಲೇ ಹೇಳಿದೆ ಅಲ್ಲ, ಇದಕ್ಕೆ ಚಿಲ್ಲಿ ಪೌಡರ್ನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬೋದು, ಮತ್ತು ಗ್ರೀನ್ ಚಿಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು ಇದಕ್ಕೆ. ಇದು ನನ್ನ 2ನೇ ರೋಲ್ ರೆಸಿಪಿ. ಆ್ಯಂಡ್ ಇವಾಗ ಒಂದು ಲಾಸ್ಟ್ ರೆಸಿಪಿ, ಒಂದು ಎಗ್ ರೋಲ್ನ ತೋರಿಸ್ತಾ ಇದ್ದೀನಿ. ಅದು ನನ್ನ ಫೇವ್ರೆಟ್ಟು, ಯಾಕಂದರೆ ನನಗೆ ಈ ಥರ ಎಗ್ ಬುರ್ಜಿ ಮತ್ತು ಆಮ್ಲೆಟ್ ಎಲ್ಲ ಹಾಕ್ಕೊಂಡು ಎಗ್ ರೋಲ್ ತಿನ್ನೋದಕ್ಕಿಂತ ಈಗ ನಾನು ತೋರಿಸುವಂಥ ರೆಸಿಪಿ ನನಗೆ ತುಂಬಾ ಇಷ್ಟ. ಸೊ ದ ಫೈನಲ್ ಎಗ್ ರೋಲ್ ಬಂದು ಹೀಗೆ ಚಪಾತಿನ ಯೂಸ್ ಮಾಡ್ತಾಯಿದ್ದೀನಿ. 1.5 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಪಿಜ್ಜಾ ಸಾಸ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನನಗೆ ಪಿಜ್ಜಾ ಸಾಸ್ ತುಂಬಾ ಇಷ್ಟ. ಯಾವುದೇ ರೋಲ್ ಮಾಡೋದಕ್ಕಾಗಲಿ, ರೋಲ್ಸ್ ಅಥವಾ ಸ್ಯಾಂಡ್ವಿಚ್ ಮಾಡೋದಕ್ಕಾಗಲಿ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು. ನೀವು ಕೂಡ ಟ್ರೈ ಮಾಡಿ ನೋಡಿ. ಮತ್ತು ನಾನಿಲ್ಲಿ ಚೀಸ್ ಸ್ಲೈಸ್ನ ಹಾಕೋತಾ ಇದ್ದೀನಿ. ಒಂದೇ ಒಂದು ಸ್ಲೈಸ್ನ ಈ ಥರ 2 ಭಾಗ ಮಾಡಿ ಸ್ವಲ್ಪ ಚೀಸ್ ಹಾಕೋತಾ ಇದ್ದೀನಿ. ಈ ಚೀಸ್ ಸ್ವಲ್ಪ ಏನಾಗಬೇಕಂದ್ರೆ ಅದು ಮೆಲ್ಟ್ ಆಗಬೇಕು. ಮೆಲ್ಟ್ ಆದಮೇಲೆ ಬಾಯ್ಲ್ ಮಾಡಿರೋ ಎಗ್ಸ್ನ ಈ ಥರ ಕಟ್ ಮಾಡಿ ಪೀಸಸ್ ಮಾಡಿ ಹಾಕೋತಾ ಇದ್ದೀನಿ. ಈ ಥರ ಪೀಸಸ್ ಮಾಡಿ ಬಾಯ್ಲ್ಡ್ ಎಗ್ನ ಹಾಕ್ತಾಯಿದ್ದೀನಿ. ಕೆಲವೊಬ್ಬರಿಗೆ ಈ ಥರ ಆಮ್ಲೆಟ್ ಎಲ್ಲ ಇಷ್ಟ ಆಗೋಲ್ಲ, ಅಥವಾ ಎಗ್ ಬುರ್ಜಿ ಥರ ಮಾಡಿ ರೋಲ್ ಇಷ್ಟ ಆಗೋಲ್ಲ ಅಂಥವರು ಇದನ್ನು ಟ್ರೈ ಮಾಡ್ಬೋದು, ಸಿಕ್ಕಾಬಡೆ ಚೆನ್ನಾಗಿರುತ್ತೆ. ಇದೆಲ್ಲ ಆದಮೇಲೆ ಇದಕ್ಕೂ ಕೂಡ ಅಷ್ಟೇ ನಾನು ಸ್ವಲ್ಪ ಪೆಪ್ಪರ್ನ ಆ್ಯಡ್ ಮಾಡ್ಕೋತೀನಿ, ಫ್ಲೇವರ್ಗೋಸ್ಕರ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಪೆಪ್ಪರ್ನ ಆ್ಯಡ್ ಮಾಡಿದ್ರೆ. ಸೊ ಪೆಪ್ಪರೆಲ್ಲ ಆ್ಯಡ್ ಮಾಡಿ ಇದಕ್ಕೂ ಅಷ್ಟೇ ನಾನು ಬರೀ ಆನಿಯನ್ ಮಾತ್ರ ಹಾಕೋತೀನಿ. ಕ್ಯಾಪ್ಸಿಕಮ್, ಕ್ಯಾರೋಟ್ ಎಲ್ಲ ಏನೂ ಹಾಕಲ್ಲ ಇದಕ್ಕೆ, ಜಸ್ಟ್ ಆನಿಯನ್ ಅಷ್ಟೇ ಸಾಕು. ಇದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಚೀಸು, ಎಗ್ಗು ಮತ್ತು ಆನಿಯನ್ ಎಲ್ಲ ಮಿಕ್ಸ್ ಆಗಿರೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ ಟೇಸ್ಟೇ ಇರುತ್ತೆ ಇದಕ್ಕೆ. ಇಷ್ಟೇ. ಇದಕ್ಕೆ ಸ್ವಲ್ಪ ಟೊಮ್ಯಾಟೊ ಕೆಚಪ್ಪು ಬೇಕಿದ್ದರೆ ಹಾಕ್ಕೊಳ್ಳಿ. ಟೊಮ್ಯಾಟೊ ಸಾಸ್ ಇಷ್ಟ ಇಲ್ಲ ಅಂದವರು ಸ್ಕಿಪ್ ಮಾಡ್ಕೋಬೋದು. ನಾನು ಇದಕ್ಕೆ ಒಂದು ಸ್ಪೂನ್, ಅಂದರೆ ಒಂದು ಸ್ಪೂನಿಂದ ಚೂರು ಕಮ್ಮಿನೇ ಟೊಮ್ಯಾಟೊ ಸಾಸ್ನ ಅಲ್ಲಲ್ಲಿ ಸ್ವಲ್ಪ ಹಾಕ್ಕೊಂಡು ಸೇಮು ಅದು ಯಾವ ಥರ ರೋಲ್ ಮಾಡಿದ್ವಿ ಅಲ್ಲ ಹಾಗೇ ಟರ್ನ್ ಮಾಡಿಕೊಂಡು ಆ ಕಡೆಯಿಂದ ಈ ಕಡೆ 2 ಕಡೆ ಬೇಯಿಸ್ಕೊಂಡು, ಇದು ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ಈ ರೋಲಂತೂ. ಈ 3 ರೋಲೂ ನಾನು ಈ ವಿಡಿಯೋಲಿ ತೋರಿಸಿದ್ದೀನಿ. ನಿಮಗೇನಾದರೂ ಇಷ್ಟ ಆಗಿದರೆ ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಯಾವ ರೋಲು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಅಂತಲೂ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲ್ಲಿ ಬೇರೆ ರೆಸಿಪಿಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.